ಸಂಸದರಾಗಿರುವಂತಹ ಮಾನ್ಯ ಪ್ರತಾಪ್ ಸಿಂಹ ಅವರೇ, ನೀವು ಕರ್ನಾಟಕದಿಂದ ಆಯ್ಕೆಯಾಗಿರುವ ಕರ್ನಾಟಕದ ಪ್ರತಿನಿಧಿಯೋ ಅಥವಾ ಗುಜರಾತಿನ? ಸ್ನೇಹಿತರೆ, ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿರೋದು ಇಡೀ ದೇಶದೆಲ್ಲೆಡೆ ಸುದ್ದಿಯಾಗಿದೆ. ಈ ಬಜೆಟ್ ಅನ್ನ ವಿರೋಧಿಸಿ ಕೇರಳ ಸರ್ಕಾರ ಇರಬಹುದು, ತಮಿಳುನಾಡಿನ ಸರ್ಕಾರ ಇರಬಹುದು, ಪಶ್ಚಿಮ ಬಂಗಾಳದ ಸರ್ಕಾರ ಇರಬಹುದು, ಈ ಸರ್ಕಾರಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಈಗ ಕರ್ನಾಟಕದಲ್ಲೂ ಸಹ ಬಜೆಟ್ ನ ಮಲತಾಯಿ ಧೋರಣೆಯಿಂದ ಎಷ್ಟೋ ಜನರು ಧ್ವನಿಯನ್ನ ಎತ್ತಿದ್ದಾರೆ. ಆದ್ರೆ ನಮ್ಮ 27 ಜನ ಸಂಸದರು ಏನಿದಿರಿ, ಒಬ್ರು ಸಹ ಇದರ ಪರವಾಗಿ ಮಾತಾಡ್ತಾ ಇಲ್ಲ. ಅದೇ ಪ್ರತಾಪ್ ಸಿಂಹ ಅವ್ರನ್ನ ಯಾಕೆ ಸ್ವಾಮಿ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದಾರೆ, ನಾವು ಅಭಿವೃದ್ಧಿ ಆಗಿರೋದು ಉತ್ತರ ಭಾರತದ ಕೊಡುಗೆಯಿಂದ, ಉತ್ತರ ಭಾರತದಿಂದ ನಮಗೆ ಲಾಭ ಆಗಿದೆಯೇ ಹೊರತು ಯಾವುದೇ ಲಾಸ್ ಆಗಿಲ್ಲ, ಯಾವುದೇ ನಷ್ಟ ಆಗಿಲ್ಲ. ಅಲ್ಲಿ ಸಂಸ್ಥೆಗಳು ಸ್ಟಾರ್ಟ್ ಆಗಿದ್ದಿದ್ರೆ ನನ್ನ ರಾಜ್ಯ ಏನೋ ಅಭಿವೃದ್ಧಿ ಆಗ್ತಿರ್ಲಿಲ್ಲ ಅಂತ. ಮಾನ್ಯ ಪ್ರತಾಪ್ ಸಿಂಹ ಅವರೇ, ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರೋದು ಕರ್ನಾಟಕದ ಜನ ಸ್ವಾಮಿ. ನಿಮ್ಗೆ ಅಷ್ಟೊಂದು ಆಸೆ ಇತ್ತು ಅಂದ್ರೆ, ಬೇರೆ ರಾಜ್ಯಗಳನ್ನ ಪ್ರತಿನಿಧಿಸಬೇಕು ಅನ್ನೋ ಆಸೆ ಇತ್ತು ಅಂದ್ರೆ, ಖಂಡಿತವಾಗ್ಲೂ ನಿಮ್ಮ ನಿರ್ಧಾರವನ್ನ ಕನ್ನಡದ ಜನತೆ ಸ್ವಾಗತಿಸ್ತಾರೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅದನ್ನ ಬಿಟ್ಬಿಟ್ಟು ಈ ರಾಜ್ಯಕ್ಕೆ ಮೋಸ ಆಗಿದೆ ಬಜೆಟ್ ಅಲ್ಲಿ, ಅದ್ರ ಬಗ್ಗೆ ಮಾತಾಡ್ರಪ್ಪ ಅಂತ ಹೇಳಿದ್ರೆ ನೀವ್ ಹೇಳ್ತೀರಿ ನಮ್ಗೇನೂ ಮೋಸ ಆಗಿಲ್ಲ, ಅದ್ರ ಬದಲು ಉತ್ತರ ಭಾರತದಿಂದ ನಮ್ಗೆ ಲಾಭ ಆಗಿದೆ ಅಂತ. ಎಲ್ಲಿ ಸ್ವಾಮಿ ಲಾಭ ಆಗಿದೆ? ನಾವು ಸುಮಾರು 4,30,000 ಕೋಟಿ ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ. ಆದ್ರೆ ನಮಗ್ ಬಂದಿರುವಂತ ದುಡ್ಡೆಷ್ಟು, ಪಾಲೆಷ್ಟು? 43,000ದಿಂದ 44,000 ಕೋಟಿ ಬಂದಿದೆ. ಅದೇ ಉತ್ತರ ಪ್ರದೇಶಕ್ಕೆ ಎಷ್ಟು ಹೋಗಿದೆ? 2,18,800 ಕೋಟಿ. ಅದೇ ಮಧ್ಯಪ್ರದೇಶಕ್ಕೆ ಎಷ್ಟು ಹೋಗಿದೆ? 95,000 ಕೋಟಿ ಹೋಗಿದೆ. ಅದೇ ಬಿಹಾರ್ಗೆ ಎಷ್ಟು ಹೋಗಿದೆ? 1,22,000 ಕೋಟಿ ಹೋಗಿದೆ. ನಿಮಗೆ ಗೊತ್ತಿರಬಹುದು, ಮಹಾರಾಷ್ಟ್ರಕ್ಕೆ 75,053 ಕೋಟಿ ಹೋಗಿದೆ. ಕರ್ನಾಟಕಕ್ಕೆ ಬಂದಿರೋದು ಕೇವಲ 44,000 ಚಿಲ್ಲರೆ ಕೋಟಿ. ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದ್ರೆ, ಈ ದೇಶದ ಜನರು, ಈ ರಾಜ್ಯದ ಜನರು, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ರಾಜ್ಯದಲ್ಲೂ ಬರಗಾಲ ಇದೆ, 5,000 ಕೋಟಿ ಕೊಡ್ತೀವಿ ಎಂದಿದ್ರೆ ಎಲ್ರಪ್ಪ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರೆ, ಈ ನೆಲದ ಜನರು ಈ ನಾಡಿನ ಅಸ್ಮಿತೆಗಾಗಿ ಮಾತಾಡ್ತಾ ಇದ್ರೆ, ಇಲ್ಲಿಂದ ಆಯ್ಕೆಯಾದ ನೀವು ಬೇರೆ ರಾಜ್ಯದ ಪ್ರತಿನಿಧಿಯಂತೆ ವರ್ತನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ಏನಂತ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರತಾಪ್ ಸಿಂಹ ಅವರೇ. ಅಲ್ಲ, ನಿಮ್ಗೆ ಹೇಗಾದ್ರೂ ಮನ್ಸು ಬರುತ್ತೆ ಪ್ರತಾಪ್ ಸಿಂಹ ಅವರೇ, ಉತ್ತರ ಭಾರತದ ರಾಜ್ಯಗಳಿಂದ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಉದ್ಧಾರ ಆಗ್ತಾ ಇದಾವೆ, ನಾವು ಅವರಿಂದ ಲಾಭ ಪಡ್ಕೋತಾ ಇದೀವಿ ಅಂತ ಹೇಳ್ತೀರಲ್ರಿ. ನಾವು ಯಾರಿಂದನೂ ಲಾಭ ಪಡ್ಕೊಳ್ತಾ ಇಲ್ಲ ಸ್ವಾಮಿ. ನಾವು ದುಡಿದ ಹಣದಿಂದ ಬದುಕ್ತಾ ಇರುವಂತವರು ಸ್ವಾಭಿಮಾನಿ ಕನ್ನಡಿಗರು. ನೀವು ಅದನ್ನ ಮಾರ್ಕೊಂಡಿದಿರೋ ಏನೋ ನಮಗೆ ಗೊತ್ತಿಲ್ಲ. ಮಾರ್ಕೊಳ್ಳಿಲ್ಲ ಅಂದಿದ್ರೆ ಈ ರೀತಿಯ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಹೇಳಿಕೆಗಳನ್ನ ಕೊಡೋದ್ರ ಮೊದಲು ಯೋಚನೆ ಮಾಡಿ ಮಾತಾಡಿ, ಮತ್ತೆ ನಮ್ಮ ಮೌಲ್ಯಭರಿತವಾದ ಮಾತುಗಳನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ನಮ್ಮ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.